ನೋಡಿ, ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಏನು ಕಡಿಮೆ ಏನಿಲ್ಲ. ಇದೇ ಅಧಿಕಾರಿಗಳ ವಿರುದ್ಧ ಯಾವ ರೇಂಜ್ಗೆ ಮಾತನಾಡಿದ್ರು ಅಂತ ಹೇಳಿದ್ರೆ, ಧಮ್ಕಿ ಹಾಕಿದ್ರು. ಧಮ್ಕಿ ಹಾಕಿದ್ದು ಏಕವಚನದಲ್ಲಿ ಆರ್ ಅಶೋಕ್ ಕೂಡ ಧಮ್ಕಿ ಹಾಕಿದ್ರು. ಅವಾಜ್ ಹಾಕುವಂಥ ವಿಚಾರಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಾ ಇದ್ದಾರೆ. ಎನ್ ರವಿಕುಮಾರ್ ಮಾತ್ರ ಅಲ್ಲ, ಆರ್ ಅಶೋಕ್ ಅವರು ಕೂಡ ಇದೇ ಮಾಡಿದ್ದು. ಈ ಹಿಂದೆ ಪೊಲೀಸ್ ಅಧಿಕಾರಿಗೆ ಧಮ್ಕಿ ಹಾಕಿದ್ರು ಆರ್ ಅಶೋಕ್ ಅವರು. ಬೆಲೆ ಏರಿಕೆ ವಿರುದ್ಧ ಬಿಜೆಪಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಪೊಲೀಸರ ವಿರುದ್ಧ ಆರ್ ಅಶೋಕ್ ನಾಲಿಗೆ ಹರಿಬಿಟ್ರು. ಮೈ ಮುಟ್ಟಿದ್ರೆ ಹುಷಾರ್, ಚಪ್ಲಿಯಲ್ಲಿ ಹೊಡಿತೀನಿ ಅಂತ ಹೇಳಿದ್ರು ಆರ್ ಅಶೋಕ್ ಸಾಹೇಬ್ರು. ನನ್ನ ತಳ್ಳೋದು ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ರು. ಪ್ರತಿಭಟನೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಆವಾಜ್ ಹಾಕಿದ್ದಂತಹ ಆರ್ ಅಶೋಕ್ ಅವರು ನೋಡಿ, ಒಂದು ಕಡೆ ಎನ್ ರವಿಕುಮಾರ್ ಹೇಳಿಕೆ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ನಡವಳಿಕೆ, ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಬೆದರಿಕೆ. ಗಮನಿಸ್ತಾ ಇದ್ದೀರಲ್ವಾ, ಇದು ಎಕ್ಸಾಕ್ಟ್ ಆಗಿ ಏನಾಗಿತ್ತು ಅಂತ ಹೇಳಿದ್ರೆ, ಬೆಲೆ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ವಿಪಕ್ಷ ನಾಯಕರು ಇದ್ರು, ಅಲ್ಲೇ ಗಮನಿಸ್ತಾ ಇದ್ದೀರಾ, ಎನ್ ರವಿಕುಮಾರ್ ಅವರು ಕೂಡ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯುವ ಕೆಲಸಕ್ಕೆ ಮುಂದಾಗ್ತಾರೆ. ಆಗ ವಿಪಕ್ಷ ನಾಯಕರಿಗೆ ಅಂದರೆ ಆರ್ ಅಶೋಕ್ ಅವರಿಗೆ ಪಿತ್ತ ನೆತ್ತಿಗೆ ಇರುತ್ತೆ. ನನ್ನ ಮುಟ್ಬೇಡ ಅಂತ ಹೇಳ್ತಾರೆ. ಮುಟ್ಟಿದ್ರೆ ಸರಿ ಇರಲ್ಲ, ಚಪ್ಲಿಯಲ್ಲಿ ಹೊಡಿತೀನಿ ಅಂತ ಹೇಳ್ತಾರೆ. ಇದೆಷ್ಟು ಸರಿ ಅನ್ನುವ ಪ್ರಶ್ನೆ. ಇದ್ರ ಜೊತೆಗೆ ಮತ್ತೊಂದು ವಿವಾದ ಕೂಡ ಆಗಿತ್ತು ಬಿಜೆಪಿ ನಾಯಕರಿಂದ. ಆ ವಿವಾದ ಯಾವುದು ಅಂತ ಹೇಳಿದ್ರೆ, ಬೆಳಗಾವಿ ಅಧಿವೇಶನದಲ್ಲಿ ಸಿ.ಟಿ. ರವಿಯವರು ಮಾಡಿದ್ದಂಥ ಎಡವಟ್ಟಿದೆಯಲ್ವಾ, ಆ ಎಡವಟ್ಟು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದವನ್ನ ಬಳಕೆ ಮಾಡಿದ್ರು ಅನ್ನುವ ಆರೋಪ. ಬೆಳಗಾವಿ ಅಧಿವೇಶನದಲ್ಲಿ ಸಿ.ಟಿ. ರವಿಯವರದ್ದು ಕೂಡ ಎಡವಟ್ಟೆ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದವನ್ನ ಬಳಕೆ ಮಾಡಿದ್ರು. ಸುವರ್ಣಸೌಧದಲ್ಲೇ ಅಶ್ಲೀಲ ಪದವನ್ನ ಯೂಸ್ ಮಾಡಿದ್ರು. ಕಳೆದ ವರ್ಷ ಡಿಸೆಂಬರ್ 19ನೇ ತಾರೀಕು ಮಾತನಾಡುವ ಭರದಲ್ಲಿ ವಿವಾದಕ್ಕೆ ಕಾರಣವಾಗಿದ್ರು. ವೀಕ್ಷಕರ ಗಮನಿಸ್ತಲ್ವಾ, ಒಂದು ಕಡೆ ವಿಪಕ್ಷ ನಾಯಕರದ್ದು, ಮತ್ತೊಂದು ಕಡೆ ಸಿ.ಟಿ. ರವಿಯವರದ್ದು ಎಡವಟ್ಟು ಕೂಡ ಆಗಿರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿವೇಕ್, ನೋಡಿ, ನಾವು ಸಿದ್ದರಾಮಯ್ಯವ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನಾನು ಈಗಾಗಲೇ ಹೇಳ್ತಾ ಇದ್ದಾರೆ, ಎನ್ ರವಿಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ನಡವಳಿಕೆ, ಆರ್ ಅಶೋಕ್ ಅವರ ಬೆದರಿಕೆ, ಮೂರೂ ಪಕ್ಷಗಳಲ್ಲೂ ಕೂಡ ರಾಜಕಾರಣಿಗಳು ಒಂದೇ ರೀತಿಯಲ್ಲಿದ್ದಾರೆ. ಅಧಿಕಾರಿಗಳು ಮಾತ್ರ ಸೈಲೆಂಟ್ ಆಗಿರ್ತಾರೆ, ಅವಮಾನವನ್ನು ಎದುರಿಸ್ತಾ ಇರ್ತಾರೆ, ಅನುಭವಿಸ್ತಾ ಇರ್ತಾರೆ. ಏನು ಹೇಳ್ತೀರಾ? ಎಸ್ ಮಹೇಶ್, ಖಂಡಿತವಾಗ್ಲೂ ಸರ್ಕಾರ ಯಾರ್ದಿರುತ್ತೆ, ಮತ್ತೆ ವಿರೋಧ ಪಕ್ಷದಲ್ಲಿ ಯಾರಿರ್ತಾರೆ, ಮತ್ತೆ ರಾಜಕೀಯ ಪಕ್ಷಗಳೇನೆಲ್ಲ ಇದೆ, ಈ ಎಲ್ಲ ರಾಜಕೀಯ ಪಕ್ಷಗಳು ರೀತಿಯಾಗಿ ಎಲ್ಲ ಒಂದ್ ಕಡೆ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಕ್ಕಂಥ ಕೆಲಸ ಪದೇ ಪದೇ ಮಾಡ್ತಾನೆ ಇದೆ. ಮತ್ತೆ ಈ ಹಿಂದೆ ಕೂಡ ನಾವು ಸಾಕಷ್ಟು ಬಾರಿ ಗಮನಿಸಿದ್ವಿ. ಅಂದ್ರೆ ಬಹಿರಂಗ ವೇದಿಕೆಗಳಲ್ಲೇ ಬೆದರಿಕೆ ಹಾಕುವಂತದ್ದು, ಬಹಿರಂಗ ವೇದಿಕೆಯಲ್ಲೇ ಅವರಿಗೆ ಬೈಯುವಂತದ್ದು, ಅವಾಂಛ ಶಬ್ದಗಳು ಬಳಕೆ ಮಾಡುವಂತದ್ದು, ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳು ಇತ್ತೀಚೆಗೆ ಬೆಳವಣಿಗೆ ಕೂಡ ಬರ್ತಾ ಇದೆ. ಮತ್ತೆ ಈಗಾಗಲೇ ನಾವು ಮಾತಾಡದಂತೆ ಸಿ.ಟಿ. ರವಿ ಅವರ ಪ್ರಕರಣ, ಈ ಹಿಂದೆ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದ ಸಂದರ್ಭದಲ್ಲಿ ಇನ್ ದ ಹೌಸ್ ಅಲ್ಲೇ ಕೂಡ ಅಷ್ಟೇ ಸಿ.ಟಿ. ರವಿ ಅವರು ಒಂದು ಅವಾಂಛ ಶಬ್ದ ಬಳಕೆ ಮಾಡಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆರೋಪ ಮಾಡ್ತಾರೆ. ಆ ಕೇಸ್ ಕೂಡ ಒಂದ್ ರೀತಿಯಾಗಿ ಹೈಕೋರ್ಟ್ ಮೆಟ್ಟಲು ಕೂಡ ಏರುತ್ತೆ. ಆ ಕೇಸ್ ನ ವಿಚಾರ ನೋಡ್ತಾ ಹೋದ್ರೆ, ಇನ್ನು ಮೊನ್ನೆ ಅಷ್ಟೇ ರವಿಕುಮಾರ್ ಅವರ ವಿಚಾರ ಕೂಡ ಗಮನಿಸ್ತಾ ಹೋದ್ರೆ, ಸಿ.ಎಸ್ ಅವರಿಗೆ ಒಂದು ಅವಾಂಛ ಶಬ್ದ ಬಳಕೆ ಮಾಡಿದ್ರು ಅಥವಾ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಅವ್ರ ಮೇಲೂ ಕೂಡ ಬರುತ್ತೆ. ಆ ಪ್ರಕರಣ ಕೂಡ ಈಗಾಗಲೇ ಹೈಕೋರ್ಟ್ ನಲ್ಲಿದೆ. ಮತ್ತೆ ಅದನ್ನ ಹೊರತುಪಡಿಸಿ ಸಿಎಂ ಆದಂತವ್ರು ಮತ್ತೆ ಈ ರಾಜ್ಯವನ್ನ ನಡೆಸುವಂತವ್ರು ಅವರು ಕೂಡ ಅಷ್ಟೇ ಒಂದು ಬಹಿರಂಗ ವೇದಿಕೆಯಲ್ಲೇ ಬೆಳಗಾವಿಯಲ್ಲೂ ಕೂಡ ಅಷ್ಟೇ ಒಂದು ASP ಅಧಿಕಾರಿಗೆ ನೇರವಾಗಿ ಕಪಾಳಕ್ಕೆ ಹೊಡೆಯುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ ಸಿಎಂ ಅವರು. ಅದನ್ನ ಹೊರತುಪಡಿಸಿ ಅದಾದ ನಂತರ ಮತ್ತೆ ಸಿಎಂ ಅವರು ಒಂದು ವಿಜಯಪುರದಲ್ಲಿ ಒಂದು ನಡೆಯುವಂತ ಒಂದು ಕಾರ್ಯಕ್ರಮದಲ್ಲೂ ಅಷ್ಟೇ ಡಿಸಿಗೆ ಯಾರಯ್ಯ ನೀನು ಅಂತ ಒಂದ್ ರೀತಿಯಾಗಿ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿ ಒಂದು ಅಧಿಕಾರಿಗಳ ಜೊತೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡಬೇಕು ಆ ರೀತಿಯಾಗಿ ವರ್ತನೆ ಮಾಡ್ತಿಲ್ಲ. ಇದೆಲ್ಲರಿಗೂ ಕೂಡ
ಈ ಎಲ್ಲ ಏನ್ ಬೆಳವಣಿಗೆಗಳು ನಡೀತಾ ಇದೆ ಇದೆಲ್ಲವೂ ಕೂಡ ಒಂದ್ ರೀತಿಯಾಗಿ ಸಾರ್ವಜನಿಕರ ಮೇಲೆ ಕೂಡ ಪರಿಣಾಮ ಬೀರುವ ಸಾಧ್ಯತೆ ದಿನಗಳಲ್ಲಿ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಕೂಡ ಒಂದ್ ರೀತಿಯಾಗಿ ಅಸಂವಿಧಾನಿಕ ಪದ ಬಳಕೆ ಮಾಡೋದಾಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾಗಿ ಈ ಪರಿಣಾಮ ಕೂಡ ಸಾರ್ವಜನಿಕರ ಮೇಲೆ ಕೂಡ ಬೀಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಾದ್ರೂ ಈ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಕ್ಕಂಥದ್ದಾಗಿರ್ಬೋದು ಮತ್ತೆ ಬೇರೆ ಬೇರೆ ರೀತಿಯಾದ ಪದಗಳು ಏನ್ ಬಳಕೆ ಮಾಡ್ತಾರೆ ಇದೆಲ್ಲವೂ ಕೂಡ ಒಂದ್ ಕಡೆ ರಾಜಕಾರಣಿಗಳು ಸರಿ ಮಾಡ್ಕೊಳ್ಬೇಕಾಗತ್ತೆ. ಮಹೇಶ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜಕಾರಣಿಗಳ ದರ್ಪ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಈ 5 ಪ್ರಕರಣಗಳು ಎಕ್ಸಾಂಪಲ್ ಆಗಿದೆ. ಒಂದು ಕಡೆ ಎನ್ ರವಿಕುಮಾರ್ ಅವರ ಮಾತಿದೆಯಲ್ವಾ, ಅದು ಯಾರೂ ಕೂಡ ಸಮರ್ಥನೀಯ ಅಲ್ಲ, ಅದು ಸಮರ್ಥನೀಯ ಪದವಲ್ಲ. ಇದ್ರ ಜೊತೆಗೆ ಸಿದ್ದರಾಮಯ್ಯವರು ನಡೆದುಕೊಂಡಿದ್ದು ಕೂಡ ತಪ್ಪಾಗುತ್ತೆ. ಕಾರಣ ಅಧಿಕಾರಿಗಳಿಗೆ ತಮ್ಮದೇ ಆದಂಥ ಘನತೆ ಗೌರವ ಇರುತ್ತೆ, ಅದನ್ನು ಕಾಪಾಡಬೇಕಾಗಿರುವಂಥ ಜವಾಬ್ದಾರಿ ರಾಜಕಾರಣಿಗಳು ಕೂಡ ಇರುತ್ತೆ. ಬಟ್ ರಾಜಕಾರಣಿಗಳು ಏನು ಹಾಕ್ತಾ ಇದ್ದಾರೆ, ಗೆದ್ದ ನಂತರ ಅಥವಾ ಅಧಿಕಾರಕ್ಕೆ ಬಂದ ನಂತರ ನಾವೇ ಸುಪ್ರೀಂ, ನಾವು ಹೇಳಿದ್ದೇ ಸರಿ, ನಾವು ನಡೆದುಕೊಳ್ಳೋದೇ ಸರಿ ಅನ್ನುವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ದರ್ಬಾರನ್ನು. ಇದ್ರ ಜೊತೆಗೆ ನೋಡಿ, ಇಂತಹ ಪ್ರಕರಣಗಳಿಗೆ ಒಂದು ತಾರ್ಕಿಕ ಅಂತ್ಯ ಅಂದರೆ ರಿಪೀಟ್ ಆಗಬಾರ್ದು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ, ಅಟ್ಲೀಸ್ಟ್ ಒಂದು ಪ್ರಕರಣದಲ್ಲಿ ಕಾನೂನಾತ್ಮಕವಾಗಿ ಯಾರಿಗಾದರೂ ಶಿಕ್ಷೆ ಆದರೆ ಅಟ್ಲೀಸ್ಟ್ ಇದು ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕ್ಬೋದೇನೋ, ಮತ್ತು ಯಾರು ಕೂಡ ರಿಪೀಟ್ ಮಾಡಲ್ವೇನೋ. ಬಟ್ ಆ ರೀತಿಯ ಆಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ 1 ವರ್ಷ ಆಗಿದೆ ಸಿ ಟಿ ರವಿ ಪ್ರಕರಣ, ಏನಾಯಿತು ಗೊತ್ತಿಲ್ಲ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ನಡೆದುಕೊಂಡಿದ್ದು ಎಷ್ಟು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಎಲ್ಲರೂ ಕೂಡ ಇಲ್ಲಿ ಕಳ್ಳರೆ ಆಗಿರುವಂಥದ್ದು. ಅವರವ್ರ ವಿರುದ್ಧ ಯಾರು ಪ್ರಕರಣ ದಾಖಲಿಸ್ತಾರೆ, ಅವ್ರಿಗೆ ಯಾಕೆ ಶಿಕ್ಷೆಯನ್ನು ಹಾಕಿಸ್ತಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು.